ಇಗೋ, ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಭಾನುವಾರ 12ನೇ ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಅನೇಕ ವಿಧವಾದಂಥ ಶ್ರಮೆಯನ್ನು ಅನುಭವಿಸಿ ಎಲ್ಲವನ್ನು ಸಹಿಸಿಕೊಳ್ಳುವಂಥವನು ಧನ್ಯನು, ಅಂದರೆ ತಕ್ಕ ರೀತಿಯಾದಂಥ ಪ್ರತಿಫಲ ಹೊಂದುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕಷ್ಟವನ್ನು ಸಹಿಸಿಕೊಳ್ಳುವುದು. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ಈ ಪತ್ರಿಕೆಯಲ್ಲಿ ಬಹಳ ಅದ್ಭುತವಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದನ್ನು, ಯಾವ ರೀತಿಯಲ್ಲಿ ಮತ್ತು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥವರಿಗೆ ಏನು ಮುಂದೆ ಬಹುಮಾನ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ವರ್ಣಿಸುತ್ತಾನೆ. ಪ್ರತಿಯೊಬ್ಬನೂ ತನಗೆ ಬರುವಂಥ ಸಂಕಷ್ಟಗಳಾಗಲಿ ಶೋಧನೆಗಳಾಗಲಿ ಅದು ತನ್ನ ನಂಬಿಕೆಯಲ್ಲಿ ಬಲಗೊಳಿಸುವುದಕ್ಕೋಸ್ಕರವಾಗಿಯೇ ಬರುವಂಥದ್ದೆಂಬುದಾಗಿ ನಂಬುವುದು ಮಾತ್ರವಲ್ಲದೆ, ಭಯಂಕರವಾದಂಥ ಕಷ್ಟಗಳು, ಶೋಧನೆಗಳು, ಹೋರಾಟಗಳು ಬರುವಾಗ ಸ್ಥಿರವಾಗಿ ನಂಬಿಕೆಯಲ್ಲಿ ನಿಲ್ಲುವಂಥವರಿಗೆ ದೇವರು ಅದ್ಭುತವಾಗಿ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತಾನೆಂಬುವಂಥದ್ದನ್ನು ಸ್ಪಷ್ಟಗೊಳಿಸಿದ್ದಾನೆ. ಅಂದರೆ ಪ್ರತಿಯೊಬ್ಬನು ತನ್ನ ಜೀವನದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಶೋಧಿತನಾಗುವನು, ಅನೇಕ ಸವಾಲುಗಳನ್ನು ಎದುರಿಸುವಂಥವನು, ಅನೇಕ ಸಮಸ್ಯೆಗಳಿಗೆ ಒಳಗಾಗುವಂಥವನು ಹೌದು. ಆದರೆ ಈ ಎಲ್ಲ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಒಬ್ಬನು ಪ್ರತಿಕ್ರಿಯಿಸುತ್ತಾನೋ, ಅಂದರೆ ಇಷ್ಟೆಲ್ಲ ಪರಿಸ್ಥಿತಿಯಲ್ಲೂ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಾನೋ ಅಂಥವನನ್ನು ದೇವರು ಖಂಡಿತವಾಗಿ ಜೀವವೆಂಬ ಜಯಮಾಲೆಯಿಂದ ಶೃಂಗರಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂಥ ಹೋರಾಟಗಳನ್ನು ಮಾಡಲೇಬೇಕು. ಆದರೆ ಇಂಥ ಹೋರಾಟಗಳ ಮಧ್ಯದಲ್ಲಿ ದೇವರನ್ನು ನೋಡುತ್ತಾ, ದೇವರಿಂದ ಸಹಾಯ ಪಡೆಯುತ್ತಾ, ದೇವರಲ್ಲಿ ಸಮರ್ಪಿಸಿಕೊಳ್ಳುತ್ತಾ ಯಥಾರ್ಥವಾಗಿದ್ದು ಬಿದ್ದು ಹೋಗದ ಹಾಗೆ ದೇವರನ್ನು ನಮ್ಮ ಜೀವಿತದಲ್ಲಿ ಮಹಿಮೆ ಪಡಿಸುವಂಥ ಪ್ರತಿಯೊಬ್ಬನಿಗೂ ದೇವರ ಆಶೀರ್ವಾದ ಉಂಟು ಎಂಬುದಾಗಿ ನಾವು ನಂಬಿ ಸ್ಥಿರವಾಗಿ ನಂಬಿಕೆಯಲ್ಲಿ ನಿಲ್ಲುವಾಗ ಜೀವವೆಂಬ ಜಯಮಾಲೆಯನ್ನು ಖಂಡಿತವಾಗಿ ಕೊಡುತ್ತಾನೆ. ಇದು ದೇವರ ವಾಗ್ದಾನ. ನಂಬೋಣ, ಸ್ಥಿರವಾಗಿ ನಂಬಿಕೆಯಲ್ಲಿ ನಿಲ್ಲೋಣ, ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನಲ್ಲಿ ನಂಬಿಕೆ ಇಟ್ಟು ನಿನ್ನ ಕಾರ್ಯವನ್ನು ಮಾಡುತ್ತಾ, ನಿನ್ನ ಚಿತ್ತವನ್ನು ನೆರವೇರಿಸುತ್ತಾ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.